ಎಲ್ಲ ಒಂದು ಹಳ್ಳಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೆ ಹೋಗಬೇಕು ಅಂತ ಹೇಳಿದರೆ ಗುರುಗಳ ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಸಮಾಜದ ಆಶೀರ್ವಾದ ಇದೆಲ್ಲ. ಆದ ಕಾರಣ ಸಮಾಜವನ್ನು ಬಿಟ್ಟು ನಾವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಚುನಾವಣೆಗೆ ಮಾತ್ರ ಸಮಾಜ ಅಲ್ಲ, ಸಮಾಜ ಎಲ್ಲ ಕಾಲದಲ್ಲಿ ಕೂಡ ಸಮಾಜ ಜೊತೆ ಇರುವಂಥದ್ದೇ ಒಬ್ಬ ವ್ಯಕ್ತಿಗೆ ಗೌರವ ತರುವಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ನಿಜವಾಗಿ ಇವತ್ತಂತೂ ನಮ್ಮ ಸಣ್ಣ ಗುರುಗಳು ಹೇಳಿದ ರೀತಿಯಲ್ಲಿ ನಮ್ಮ ಹೆಡ್ ಮಾಸ್ಟರ್ ಗುರುಗಳ ಜೊತೆ ಹೋಗೋದು ಅಂತ ಹೇಳಿದ್ರೆ ಇದೊಂದು ಅದ್ಭುತವಾದಂಥ. ನಾನು ಯಾವುದೇ ಸಂದರ್ಭದಲ್ಲಿ ನೀವು ನೋಡಿ, ನಾನು ಹುಟ್ಟಿದ್ದು ಸುಳ್ಯದಲ್ಲಿ. ಸುಳ್ಯ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಇವತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ನನ್ನನ್ನು ನನ್ನ ಪಕ್ಷ, ನನ್ನ ಹಿರಿಯರು ಪಕ್ಕದ ಪುತ್ತೂರಿಂದ ಪ್ರವೇಶ ಮಾಡಲಿಕ್ಕೆ, ಆದರೆ ಒಂದೇ ಕಡೆ ನಾನು ಉಳಿದೇ ಇಲ್ಲ. ನಾನೊಂದು ಸಾಧಾರಣವಾಗಿ ಕೇಳಿ ಒಂದು ಅದೃಷ್ಟವಂತ ರಾಜಕಾರಣಿ. ನನ್ನ ಎಲ್ಲ ಸ್ಥಾನಮಾನಗಳು ಕೂಡ ಕೇಳದೆ ನನಗೆ ಬಂದಿರುವಂಥದ್ದು. ಇವತ್ತು ಶ್ರೀಲಂಕೆಗೆ ಬರುವುದು ಕೂಡ ನಾನು ಕೇಳದೆ ಬಂದಿರುವಂಥದ್ದು. ಸುರೇಶರು ಬರಬೇಕು, ಗುರುಗಳು ಆದೇಶ ಮಾಡಿದ್ದಾರೆ, ವಿಶೇಷವಾಗಿ ಕಿರಣ್ ಕುಮಾರ್ ಇರ್ತಾರೆ ಅಂತ ಹೇಳಿದಾಗ ಒಮ್ಮೆ ಶ್ರೀಲಂಕೆಗೆ ಹೋದ್ರೆ ಚಂದ್ರಯಾನ ಮಾಡಿದಂಗೆ ಆಗುತ್ತೋ ಅಥವಾ ಇನ್ನೊಂದು ಸೂರ್ಯಯಾನ, ಮಹೇಶರು ಹೇಳಿದ ಸೂರ್ಯಯಾನ ಮಾಡಿದಂಗೆ ಆಗುತ್ತಾ ನೋಡೋಣ ಅಂತೇಳಿ ಹೊರಟೆ. ಮತ್ತು ಅದ್ಭುತವಾದಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾನಂತೂ ಈಗ ಸ್ವಲ್ಪ ರಿಲ್ಯಾಕ್ಸ್ಡ್ ಮತ್ತು ಫ್ರೀ ರಾಜಕಾರಣಿ. ನಮಗೇನು ಈಗ ಭಾರಿ ಒತ್ತಡಗಳ ಮಧ್ಯದಲ್ಲಿಲ್ಲ, ಆದರೆ ಒಂದು ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ನನ್ನ ಮನಸ್ಸಲ್ಲಿರುವಂಥದ್ದು ಏನು ಅಂತ ಹೇಳಿದರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶ ಸಿಕ್ಕಿದಾಗ ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡವದೇ ನಿಜವಾದ ಆ ಬಸವಣ್ಣನು ಹೇಳಿದಂತೆ ಅವರ ಆಶೀರ್ವಾದದಿಂದ ನಡೆಯುವಂಥದ್ದು. ಕೊಟ್ಟ ಕೆಲಸ, ಅದರ ಬಗ್ಗೆ ಪೂರ್ತಿ ಪರಿಶ್ರಮದಿಂದ ಕೆಲಸ ಮಾಡುವಂಥದ್ದು, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥದ್ದು, ಇದೆಲ್ಲ ಆದ್ರೇ ಒಳ್ಳೆಯದು. ನಿನ್ನೆ ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ನಾವು ಯಾವುದೋ ಒಂದು ಪ್ರತಿಮೆ ಅನಾವರಣ ಮಾಡುವ ಬದಲು ಆ ವ್ಯಕ್ತಿಯ ಅನಾವರಣ ಮಾಡಬೇಕು ಅಂತ ಹೇಳಿದರೆ ಅದು ಆ ವ್ಯಕ್ತಿಯ ವಿಚಾರಗಳನ್ನು ಇಡೀ ಸಮಾಜಕ್ಕೆ ಅನಾವರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಗುರುಗಳು ಹೇಳಿದ್ರಲ್ಲ, ಭಾರಿ ದೊಡ್ಡ ಮಾತು ಗುರುಗಳೇ. ನನಗೆ ತುಂಬ ಸಂತೋಷ ಆಗಿದೆ. ನಮ್ಮಂಥ ರಾಜಕಾರಣಿಗಳೆಲ್ಲ ಎಲ್ಲರ ಪ್ರತಿಮೆ ಹಾಕಿಯಪ್ಪ, ನಂದು ಒಂದಿರಲಿ ಅದೆಲ್ಲ ಮಧ್ಯದಲ್ಲಿ ಸರಿದು ಅಂತ ಹೇಳುವಂಥ ಜಾತಿಯವರು ನಾವು. ಆದರೆ ನಾನು ಮಾಡಿದಂಥ ವಿಚಾರಗಳಲ್ಲಿ ಯಾವ್ದಾದ್ರು ಒಳ್ಳೆದಿದ್ರೆ ಅದನ್ನು ಸಮಾಜಕ್ಕೆ ಕೊಡಿ ಅಂತ ಮಹೇಶ್ ಅಣ್ಣ ಹೇಳಿದರೆ ಜನ ಅದಕ್ಕೆ ಒಪ್ಕೊಳ್ಳಲ್ಲ. ಇವತ್ತು ಸಮಾಜ ಕೂಡ ಆ ರೀತಿಯ ಒಂದು ಕಡೆಗೆ ಹೋಗಿರುವಂಥದ್ದು ನಾವು ಕಂಡಿದ್ದೇವೆ. ನಿನ್ನೆಯಿಂದ ಇವತ್ತಿನ ಕಾರ್ಯಕ್ರಮ ಇದೊಂದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಂಥ ಕಾರ್ಯಕ್ರಮ. ಎಲ್ಲವನ್ನು ಮರೆತು ಗುರುಗಳ ಜೊತೆ, ನಿಮ್ಮೆಲ್ಲರ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದೇ ನಮಗೆ ದೊಡ್ಡ ದೊಡ್ಡ ಸ್ಥಾನಗಳು ಮತ್ತೊಂದು ಬೇರೆ ಬೇರೆ ಹಂತದಲ್ಲಿ ಬರ್ತವೆ. ಆದರೆ ಎಲ್ಲರೊಳಗೆ ಒಂದಾಗು ಅಂತ ಹೇಳುವಂಥ ಮಂಕುತಿಮ್ಮನ ಕಗದ ಹಾಗೆ ನಿಮ್ಮೆಲ್ಲರೊಟ್ಟಿಗೆ ಒಂದಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟರಲ್ಲ, ಇದಕ್ಕಿಂತ ದೊಡ್ಡ ಒಂದು ಪುಣ್ಯ ನನಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದೊಂದು ಒಳ್ಳೆ ಕಾರ್ಯಕ್ರಮ ಅದಲ್ಲದೆ ಯಾವುದೋ ಕ್ಯಾಸಿನೋಗೆ ಆಟ ಆಡಲಿಕ್ಕೆ ಬಂದದ್ದಲ್ಲ, ಯಾವುದೋ ಒಂದು ಬೇರೆ ಕಡೆ ಮತ್ತೊಂದು ಮಜಾ ಮಾಡಲಿಕ್ಕೆ ಬಂದದ್ದಲ್ಲ. ಸಾಮಾಜಿಕ ಪರಿವರ್ತನೆಯ ವಿಚಾರವನ್ನು ಒಂದು ಪ್ರಚುರಪಡಿಸುವಂಥ ಒಂದು ಪ್ರಯತ್ನ ಸುರೇಶ್ ಮತ್ತವರ ತಂಡದಿಂದ ನಡೀತಾ ಇರುವಂಥದ್ದು. ಅದಕ್ಕೆ ಒಂದು ರೀತಿಯಲ್ಲಿ ಸಣ್ಣ ವೇಗ ಕೊಡುವಂಥದ್ದು. ನಾವೇನು ಭಾರಿ ದೊಡ್ಡ ಸಂಗತಿ ಅಲ್ಲ. ಇವತ್ತು ಇದ್ದವರೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದು, ಫೋಟೋ ತೆಗೆದದ್ದೆಲ್ಲ ನೋಡಿದರೆ ಬಹುಶಃ ಭಾರಿ ಜನರಿಗೆ ಇದು ತಲುಪುತ್ತೆ. ಇವತ್ತು ಮೊಬೈಲ್ ಇದ್ದರೆ ಸಾಕು. ಈ ಮೊಬೈಲ್ನಲ್ಲಿ ಶ್ರೀಲಂಕಾದಲ್ಲಿ ಇವತ್ತು ಮೊಬೈಲ್ನಲ್ಲಿ ನೂರಾರು ಗ್ರೂಪ್ಗಳಿಗೆ ಹೋಗಿರ್ಬೋದು. ನಾನು ಸುರೇಶರಲ್ಲಿ ಕೇಳ್ಕೊಳ್ತೇನೆ, ಎಲ್ಲ ಫೋಟೋಗಳನ್ನು, ಎಲ್ಲ ವಿಚಾರಗಳನ್ನು ಒಂದು ಕಂಪೋಸ್ ಮಾಡಿ ತಾವು ಎಲ್ಲರಿಗೂ ಅಪ್ಲೋಡ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇದರಿಂದ ಏನಾಗುತ್ತೆ ಅಂತ ನಾವೆಲ್ಲ ನಮ್ಮ ಗ್ರೂಪ್ಗಳಿಗೆ ಹಾಕ್ತೀವಿ. ಯಾರೋ ಒಬ್ಬ ನೋಡ್ತಾನೆ, ಅದನ್ನು ನೋಡಿದ ಮೇಲೆ ಅವನಿಗೂ ಅನಿಸ್ತದೆ, ನಾನು ಕೂಡ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥ ಅನಿಸಿಕೆ ಪ್ರಾರಂಭ ಆಗುತ್ತೆ ಅಂತ ಅನಿಸ್ತದೆ. ನನಗೆ ತುಂಬ ಸಂತೋಷ ಆಗಿದೆ. ಎಲ್ರಿಗೂ ಧನ್ಯವಾದಗಳು. ಪೂಜ್ಯ ಸ್ವಾಮೀಜಿ ದ್ವಯರ ಆಶೀರ್ವಾದಗಳು ಕೂಡ ಹೀಗಿರಲಿ. ಆಗಾಗ ನಮ್ಮನ್ನು ಕರೀರಿ ಗುರುಗಳ, ಬರ್ತೀವಿ ನಾವು. ಈಗ ಬೇರೆ ಕೆಲಸ ನಮಗೆ ಬರ್ತೀವಿ ಮತ್ತು ನಮಗೆ ಏನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು. ಮಹೇಶ್ರಂತೂ ನಮ್ಮನ್ನು ಬಿಡಲಿಲ್ಲ, ಹಿಡ್ಕೊಂಡದಕ್ಕೆ ನಾವು ನೇತಾಡಿದ್ದೀವಿ ಅಷ್ಟೇ. ಧನ್ಯವಾದಗಳು.